ಮಿತ್ರರೇ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಜನರು ಕೇಳೋ ಒಂದು ವಿಶೇಷ ಪ್ರಶ್ನೆಗೆ ಉತ್ತರ ಹುಡುಕೋಣ. ಅದು ಮನೆಯಲ್ಲಿರೋ ತೆಂಗಿನಕಾಯಿಗೆ ಮೊಳಕೆ ಬಂದರೆ ಇದರ ನಿಜವಾದ ಅರ್ಥವೇನು? ಇದು ಶುಭವೇ, ಅಪಶಕುನವೇ, ಎಚ್ಚರಿಕೆಯ ಸೂಚನೆಯೇ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವೈಜ್ಞಾನಿಕ, ಮನೆ ನಂಬಿಕೆ, ಧಾರ್ಮಿಕ, ವಾಸ್ತು ಹಾಗೂ ಆಧ್ಯಾತ್ಮಿಕವಾಗಿ ಈ ಎಲ್ಲ ವಿವರಗಳನ್ನು ತಿಳಿಯೋಣ. ವಿಡಿಯೋವನ್ನು ಶಾಂತವಾಗಿ ಕೊನೆಯವರೆಗೂ ನೋಡಿ. ಮೊಳಕೆ ಬರುವುದು ಸಾಮಾನ್ಯವೇ? ಮೊದಲು ಈ ಒಂದು ವಿಷಯ ಸ್ಪಷ್ಟ. ತೆಂಗಿನಕಾಯಿ ಮೊಳಕೆ ಬರುವುದು ಸಾಮಾನ್ಯ ಪ್ರಕೃತಿಯ ಪ್ರಕ್ರಿಯೆ. ತೆಂಗಿನಕಾಯಿಯೊಳಗೆ ನೀರು, ಗಾಳಿ, ಪೋಷಕಾಂಶ ಎಲ್ಲವೂ ಇರುತ್ತದೆ. ಸಮಯ ಆದಾಗ ಉಷ್ಣತೆ ಹೆಚ್ಚು ಆಗುತ್ತದೆ. ಹೀಗಾಗಿ ಅದು ಮೊಳೆಯಲು ಆರಂಭಿಸುತ್ತದೆ. ಇದು ಯಾವುದೇ ಭಯಪಡಬೇಕಾದ ವಿಷಯವಲ್ಲ. ಜನಪದದಲ್ಲಿ ಇದರ ಅರ್ಥ ಹಳೆಯ ಕಾಲದಿಂದಲೇ ಊರಿನಲ್ಲಿ ಒಂದು ನಂಬಿಕೆ ಇದೆ. ಮೊಳಕೆಯ ತೆಂಗು ಮನೆಗೆ ಮಂಗಳದ ಸೂಚನೆ, ಹೊಸ ಬೆಳವಣಿಗೆ, ಹೊಸ ಅವಕಾಶ, ಸಮೃದ್ಧಿ ಹಾಗೂ ನೆಮ್ಮದಿ. ಹೆಚ್ಚಾಗಿ ಗ್ರಾಮದ ಹಿರಿಯರು ಇದನ್ನು ಶುಭ ಸೂಚನೆ ಎಂದು ನೋಡುತ್ತಾರೆ. ಧಾರ್ಮಿಕ ಅರ್ಥ: ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯುತ್ತಾರೆ. ಶ್ರೀಫಲಕ್ಕೆ ಮೊಳಕೆ ಬಂದರೆ ದೇವರ ಅನುಗ್ರಹ ಹೆಚ್ಚುತ್ತಿದೆ, ಲಕ್ಷ್ಮೀ ಪ್ರವೇಶ, ಮಂಗಳ ಕಾರ್ಯಗಳು ಬರಲಿವೆ, ಹೊಸ ಶುಭಾರಂಭ. ವಾಸ್ತುಶಾಸ್ತ್ರದ ಅರ್ಥ: ವಾಸ್ತುವಿನಲ್ಲಿ ತೆಂಗಿನಕಾಯಿ ಮೊಳಕೆ ಬಂದರೆ ಮನೆಯ ಜೀವಶಕ್ತಿ ಹೆಚ್ಚಳ. ಹಳೆಯ ಕಾಲದಲ್ಲಿ ಮೊಳಕೆಯ ತೆಂಗನ್ನು ಈಶಾನ್ಯ ಮೂಲೆಯಲ್ಲಿ 3 ದಿನ ಇಡುವ ಪದ್ಧತಿ ಇತ್ತು. ಕಾರಣ, ಮನೆಯಲ್ಲಿ ನಿಂತ ಶಕ್ತಿ ಚಲನೆ ಪಡೆಯುತ್ತದೆ ಎಂದು. ಇದು ಒಂದು ನಂಬಿಕೆಯಾಗಿದೆ. ಹಣಕಾಸಿನ ಸಂದೇಶ: ಜನಪದ ನಂಬಿಕೆಯ ಪ್ರಕಾರ ಮೊಳಕೆ ಇರುವ ಹಣ್ಣು ಎಂದರೆ ವೃದ್ಧಿ, ಹಣದ ಪ್ರವಾಹ ಹೆಚ್ಚಾಗುವುದು, ಸ್ಟಕ್ ಆಗಿದ್ದ ಹಣ ಬರಬಹುದು, ವ್ಯವಹಾರ, ಕೆಲಸದಲ್ಲಿ ಚಲನೆ, ಹೂಡಿಕೆ ಫಲ ಕೊಡುವುದು. ಹೀಗಾಗಿ ಹಣಕಾಸಿಗೆ ಇದು ಒಂದು ಪಾಸಿಟಿವ್ ಸಿಂಬಲ್ ಆಗಿದೆ. ಉದ್ಯೋಗ ಹಾಗೂ ಜೀವನ ಬದಲಾವಣೆ: ತೆಂಗಿನಕಾಯಿಗೆ ಮೊಳಕೆ ಬರುವುದು ಹೊಸ ಅಧ್ಯಾಯದ ಆರಂಭ. ಇದು ಹೇಳುವುದು ನಿನ್ನ ಕೈಗೆ ಬಂದ ಕೆಲಸ ಈಗ ಚಲನೆ ಪಡೆಯುತ್ತಿದೆ, ಹೊಸ ಅವಕಾಶ ಬರುತ್ತಿದೆ, ಜೀವನ ಬದಲಾವಣೆ ಗಡಿಯಲ್ಲಿದೆ. ಆರೋಗ್ಯದ ನೋಟ: ಮೊಳಕೆಯ ತೆಂಗು ಆರೋಗ್ಯಕ್ಕೆ ಹಾನಿಯಲ್ಲ. ಆದರೆ ವಾಸನೆ ಬದಲಾಗಿದ್ದರೆ, ಬಣ್ಣ ಬದಲಾಗಿದ್ದರೆ, ಒಳಗಿನ ಹಾಲು ಹುಳಿಯಾಗಿದ್ದರೆ ತಿನ್ನುವುದು ಬೇಡ. ಮೊಳಕೆಯ ಭಾಗವನ್ನು ಮಾತ್ರ ಕೆಲವರು ಹುರಿದು ತಿನ್ನುತ್ತಾರೆ, ಆದರೆ ಮಿತಿ ಮುಖ್ಯ. ಹಾಗಾದರೆ ಇದು ಮನೆಯಲ್ಲಿ ಇಡಬೇಕಾ? ಇಟ್ಟರೂ ಏನೂ ತೊಂದರೆ ಇಲ್ಲ, ಆದರೆ 7 ದಿನಕ್ಕಿಂತ ಹೆಚ್ಚು ಇಡಬಾರದು. ಚಿಪ್ಪು ಒಣಗಿದ್ದರೆ, ವಾಸನೆ ಬಂದರೆ ತಕ್ಷಣ ಇದನ್ನು ತೆಗೆದು ಹಾಕಬೇಕು. 3 ಅಥವಾ 5 ದಿನ ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ವಾಸ್ತು ಮಂಗಳ ಎಂದು ಕೆಲವರು ನಂಬುತ್ತಾರೆ. ಇದನ್ನು ನೆಟ್ಟರೆ ಏನಾಗುತ್ತದೆ? ಸ್ಫೂರ್ತಿದಾಯಕ ಸಂಗತಿ ಎಂದರೆ ಮೊಳಕೆಯ ತೆಂಗನ್ನು ಮಣ್ಣಿಗೆ ನೆಟ್ಟರೆ ಖಚಿತವಾಗಿ ತೆಂಗಿನ ಮರವಾಗುತ್ತದೆ. ಇದು ನವಜೀವನದ ಸಂಕೇತ. ಅದಕ್ಕಾಗಿ ಹಲವರು ಮನೆಯ ಮುಂದೆ, ಹೋಟೆಲ್ ಅಂಗಣದಲ್ಲಿ ನೆಡುತ್ತಾರೆ. ಆಧ್ಯಾತ್ಮಿಕ ಸಂದೇಶ: ತೆಂಗಿನಕಾಯಿ 3 ಪದರಗಳ ಹಣ್ಣಾಗಿದೆ. ಹೊರಚಿಪ್ಪು ಕಷ್ಟ, ಒಳಚಿಪ್ಪು ರಕ್ಷಣೆ, ಹಾಲು ಶುದ್ಧತೆ. ಮೊಳಕೆ ಬಂದರೆ ನಿನ್ನ ಆತ್ಮಶಕ್ತಿ ಹೊಸ ಹಾದಿ ಹಿಡಿದುಕೊಳ್ಳುತ್ತಿದೆ. ಹಳೆಯ ಅಡ್ಡಿ, ನಕಾರಾತ್ಮಕ ಶಕ್ತಿ ದೂರವಾಗುತ್ತಿದೆ. ವೈಜ್ಞಾನಿಕವಾಗಿ, ಧಾರ್ಮಿಕವಾಗಿ, ಜನಪದವಾಗಿ ಎಲ್ಲಿಯೂ ನೋಡಿದರೂ ಮೊಳಕೆಯ ತೆಂಗು ಶುಭಕರವಾಗಿದೆ. ತೆಂಗಿನಕಾಯಿ ಮೊಳಕೆ ಬಂದರೆ ಇದರ ಅರ್ಥ ಮಂಗಳ, ಸಮೃದ್ಧಿ, ಹೊಸ ಆರಂಭ, ದೈವ ಅನುಗ್ರಹ, ಹಣಕಾಸು ವೃದ್ಧಿ, ಸ್ಟಕ್ ಆಗಿದ್ದ ಬದುಕು ಮುಂದಕ್ಕೆ ಹೆಜ್ಜೆ ಇಡುವುದು. ಒಂದು ಸಾಲಿನಲ್ಲಿ ಹೇಳಬೇಕಾದರೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗುತ್ತಿದೆ. ಮಿತ್ರರೇ, ಈ ಮಾಹಿತಿ ನಿಮಗೆ ಉಪಯೋಗವಾಗಿದ್ದರೆ ಲೋಕ್ ಡೈರೀಸ್ ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.